ಕ್ಲಾಸ್ ನಾವು ಹೇಳಿದ್ದೀವಿ, ಏನಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡ್ತಾ ಬನ್ನಿ. ಯಾಕಪ್ಪ ಅಂತಂದ್ರೆ ಇದು ನಿಮ್ಮ ಯಶಸ್ಸೇ ನಮ್ಮ ಗುರಿ ಅಂತ ಹೇಳ್ತಾ, ನಿಮ್ಮ ಯಶಸ್ಸಿನ ಹಾದಿಯನ್ನ ಮುಟ್ಟೋದು ನಮ್ಮ ಗುರಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ನಮ್ಮ ಮೊದಲನೇ ಕ್ಲಾಸ್ ಅನ್ನು ಪ್ರಾರಂಭ ಮಾಡೋಣ. ನೋಡ್ಕೊಳ್ಳಿ, ಶ್ರೀ ಸಾಯಿ ಕೋಚಿಂಗ್ ಸೆಂಟರ್ ಎಚ್ ಕ್ಲಾಸ್. ಇದು ನಮ್ಮ ಕೋಚಿಂಗ್ ಸೆಂಟರ್. ನಮ್ಮ ಮೊಬೈಲ್ ನಂಬರ್ ನ ನಾವು ಆಲ್ರೆಡಿ ಲಾಸ್ಟ್ ನಲ್ಲಿ ಕೊಡ್ತೀವಿ, ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ. ಈಗ ನಾವು ಕ್ವಶನ್ ಪ್ರಾರಂಭ ಮಾಡೋಣ. 11ನೇ ಕ್ವಶನ್ ನೋಡ್ಕೊಳ್ಳಿ, ಓಕೆನಾ. 20 ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ ಅನ್ನು ಪ್ರತಿ ಕಿಲೋಮೀಟರ್ಗೆ Rs. 22 ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಅವರು 620 ಕಿಲೋಮೀಟರ್ ಕ್ರಮಿಸಿದ್ರೆ ಪ್ರತಿಯೊಬ್ಬರು ನೀಡಬೇಕಾದ ಹಣವೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಎಷ್ಟು ಕಿಲೋಮೀಟರ್ ಆಗಿದೆ? 620 8, ಓಕೆನಾ. ಎಷ್ಟು ರೂಪಾಯಿ? 22 ರೂಪಾಯಿ. ಓಕೆನಾ. ಈಗ 2 0 0 2 2 4 2 ಆಗಲಿ 12. ಓಕೆನಾ. ಸೇಮ್ 0 4 2 1 ಹೌದಲ್ವಾ? 0 4 6 3 1 ನೋಡಿ, ಇದು ಆನ್ಸರ್ ಅಲ್ಲಿ ಇದೆ. ನೀವು ಇದನ್ನ ಆನ್ಸರ್ ಹಾಕಿದ್ರೆ ಇದು ತಪ್ಪು. ಇದು ನೋಡಿ, ಇಲ್ಲಿದೆ. ಓಕೆನಾ. ಇದನ್ನ ಹಾಕ್ಬಿಟ್ರೆ ನೀವು ತಪ್ಪು. ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇದೇನ್ ಕೇಳಿದ್ರೆ ಪ್ರತಿಯೊಬ್ಬರು ನೀಡಬೇಕಾದ ಹಣ ಅಂತ ಕೊಟ್ಟಿದ್ರೆ, ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 13,640 ಡಿವೈಡೆಡ್ ಬೈ ಏನ್ ಕೇಳಿದ್ರಪ್ಪ ಅಂತಂದ್ರೆ ಎಷ್ಟು ಜನ ಇದ್ದಾರೆ? 20. ಓಕೆನಾ. ಯಾಕಂದ್ರೆ 2 2 12 ಹೌದಲ್ವಾ? 120 ಇಷ್ಟ ಮಾಡ್ಕೊಳ್ಳಿ. ಸಿಂಪಲ್ ನೀವು 20 ಆಗ್ಲಿ 120 ಆಗಿ ಮಾಡ್ಕೊಳ್ಳಂಗಿಲ್ಲ. 2 ಮುಗಿನ ತಗೊಳ್ಳಿ. ಓಕೆನಾ. ಇಲ್ಲಿ 0 ಇಲ್ಲೇನಾಗುತ್ತೆ ಅಂತಂದ್ರೆ 1 ಇಲ್ಲಿ 6. ಓಕೆನಾ. ಈ 4 ಇಳಿಸ್ಕೊಳ್ಳಿ. ಓಕೆನಾ. 16 20ಗಿಂತ ಕಡಿಮೆ ಇದೆ. ಓಕೆನಾ. ಈಗ 2 8 16. ಓಕೆನಾ. 160 0 0 4 ಇಲ್ಲಿ 4 ಕಡಿಮೆ ಇದೆ. ಸೊ ಹಂಗಾಗಿ ಇದನ್ನ ಇಳಿಸ್ಕೊಳ್ಳಿ. ಓಕೆನಾ. 2 4 40. ಓಕೆನಾ. 0 0 482 682. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶ್ಚನ್. ಒಂದು ಕಂಬದ ಎತ್ತರ ಏನಾಗಿದೆಪ್ಪ ಅಂತಂದ್ರೆ 2 ಮೀಟರ್ 48 ಸೆಂಟಿಮೀಟರ್ ಇದೆ. ಒಂದು ಕುರ್ಚಿಯ ಎತ್ತರ ಏನಾಗಿದೆ? ಕಂಬದ ಎತ್ತರಕ್ಕಿಂತ 75 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದ್ರೆ ಕುರ್ಚಿಯ ಎತ್ತರ ಎಷ್ಟು ಅಂತ ಕೇಳಿದ್ರೆ, ಮೊದಲು ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೈಟ್ ಆಫ್ ಚೇರ್ ನ ಬರ್ಕೊಂಡ್ಬಿಡ್ಬೇಕು. ಆ ಕುರ್ಚಿಯ ಹೈಟ್ ಎಷ್ಟಿದೆ ಅಂತ ಬರ್ಕೊಬೇಕು. ಆಮೇಲೆ ಸೊ ಹೈಟ್ ಆಫ್ ಪಿಲ್ಲರ್ ಅದ್ರದ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಬರ್ಕೊಬೇಕು. ಅದಾದ ನಂತರ ನೀವ್ ಏನ್ ಮಾಡ್ಬೇಕಂದ್ರೆ ಡಿಫ್ರೆನ್ಸ್ ಮಾಡ್ಬೇಕು. ಡಿಫ್ರೆನ್ಸ್ ಮಾಡ್ಬೇಕು. ಫಸ್ಟ್ ನಮ್ಮ ಹೈಟ್ ಎಷ್ಟಿದೆ ಅಂದ್ರೆ 2.48 ಇದೆ. ಇಲ್ಲಿ 2.58. ಓಕೆ, ಇದನ್ನ ಬರ್ಕೊಂಡಿದ್ವಿ ನಾವು ಫಸ್ಟ್. ಓಕೆನಾ. ಅದಾದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಡಿಫ್ರೆನ್ಸ್ ಮಾಡ್ಬೇಕು. ಇದನ್ನ ಏನ್ ಮಾಡ್ಬೇಕು? ಪಿಲ್ಲರ್ ಎಷ್ಟಿದೆಪ್ಪ ಅಂದ್ರೆ 0.75 ಇದೆ. ಸೊ ಅದನ್ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂತಂದ್ರೆ ನಮ್ಗೆ ಸೊ 1.73 ಬರುತ್ತೆ. ಸೊ ಸರಿಯಾದಂತ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 1.7 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿದೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಗೆ ದೊರೆಯುವ ವಿದ್ಯಾರ್ಥಿ ವೇತನ 325 ರೂಪಾಯಿಗಳಾದ್ರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ನಾವು ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಎಷ್ಟು ದೊರೆಯುತ್ತಪ್ಪ ಅಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ ದೊರೆಯುವ ವಿದ್ಯಾರ್ಥಿ ವೇತನ 325 ರೂಪಾಯಿಗಳಾದ್ರೆ, ಒಬ್ಬ ವಿದ್ಯಾರ್ಥಿ 325 ರೂಪಾಯಿ ಇದೆ ಅಷ್ಟೇ. ನೋಡ್ಕೊಳ್ಳಿ. 150 ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿ ವೇತನ ಒಟ್ಟು ಹಣವೆಷ್ಟು ಅಂತ ಕೇಳಿದ್ರೆ, ಓಕೆನಾ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 325 ಇಂಟು ಓಕೆನಾ 325 ಇಂಟು 115. ಓಕೆನಾ. ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 5 5 25 ಗೆ 5 2 ಕ್ಯಾರಿ 5 2 10 10 plus 2 12 1 ಕ್ಯಾರಿ 5 3 15 15 plus 1 16. ಇಲ್ಲಿ ಇಂಟು ಹಾಕೊಳ್ಳಿ. 5 2 3 ಇಲ್ಲಿ ಇಂಟು ಹಾಕೊಳ್ಳಿ. 5 2 3. ಓಕೆನಾ. ಇಷ್ಟೇ. 5 7 5 plus 5 10 11 13 13 ಗೆ 3 1 ಕ್ಯಾರಿ 12 12 plus ಇದು 2 5 7 3 3 7 3 7 5 3 7 3 7 5. Okay, is the right answer. Okay, good. No. Okay, next. 15 ಕ್ವೆಶ್ಚನ್ ನೋಡ್ಕೊಳ್ಳಿ. ಒಬ್ಬ ದಾನಿ ಒಂದು ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಷ್ಟು ನೋಟ್ ಬುಕ್ಗಳನ್ನ ಕೊಡ್ತಾನೆ. ಎಷ್ಟು ಕೊಡ್ತಾನೆ? 68,494 ನೋಟ್ ಬುಕ್ಸ್ ಕೊಡ್ತಾನೆ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ 8,352 ಮತ್ತು 14,395 ಪುಸ್ತಕಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಉಳಿದಿರುವ ನೋಟ್ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಆಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 14,395 ಮತ್ತು 8,352 ಇವೆರಡನ್ನ ನೀವೇನ್ ಮಾಡ್ಕೊಂಡು ಫಸ್ಟ್ ಕೂಡ್ಕೊಂಡ್ಬಿಡಿ. ಓಕೆನಾ. ಎಷ್ಟಾಗುತ್ತೆ ಅಂದ್ರೆ 7 ಇಲ್ಲಿ 14 ಇಲ್ಲಿ 7 ಇಲ್ಲಿ 12 ಇಲ್ಲಿ 2. ಓಕೆನಾ. ನೆಕ್ಸ್ಟ್
ಇಲ್ಲೇನಾಗುತ್ತಪ್ಪ ಅಂದ್ರೆ ಈಗ ಇಷ್ಟು ಬಂದಿದೆ. ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 58,000 ಟೋಟಲ್ ಅಮೌಂಟ್ ಎಷ್ಟು? 58,494 ಇದೆಯಲ್ಲ, ಇದನ್ನ ಮೈನಸ್ ಮಾಡ್ಕೊಳ್ಳಿ. 22,747 ಇದೆ. ಓಕೆನಾ, ಮೈನಸ್ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ? ಇದು 8 ಆಗುತ್ತೆ, ಇದು 4, ಇದು 7 ಆಗುತ್ತೆ, ಇದು 4 ಆಗುತ್ತೆ. ಸೊ ಇಲ್ಲಿಲ್ಲ, ಸೊ ಕ್ಯಾರಿ ತಗೊಳ್ಳಿ. 2 5, 5 2 3. ಓಕೆನಾ, 3 5 7 ಓಕೆನಾ. ನೆಕ್ಸ್ಟ್ ಅಂಕೆಗಳ ಅತಿ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಯಾವ್ದಪ್ಪ? 5 ಅಂಕೆ ದೊಡ್ಡ ಸಂಖ್ಯೆ 99,999,999. ದೊಡ್ಡ ಸಂಖ್ಯೆ. 4 ಅಂಕೆಗಳ ಚಿಕ್ಕ ಸಂಖ್ಯೆ ಯಾವ್ದಪ್ಪ? ಇಷ್ಟ. 4 ಅಂಕೆ ಚಿಕ್ಕ ಸಂಖ್ಯೆ 1 2 3 4. ಓಕೆನಾ, 1000. ಓಕೆ, ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಳೆದಾಗ ಅಂತ ಹೇಳಿದ್ರೆ ಇದು 9, ಇದು 9, ಇದು 9, ಇದು 8, ಇದು 9. 98,999. ಇಲ್ಲಿ 98,999. ಇಷ್ಟೇ ಸಿಂಪಲ್ ಆಗೈತೆ, ಅಷ್ಟೇ. 14 ಕ್ವಶನ್ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಕೆಳಗಿನ ಭಿನ್ನರಾಶಿ 5/6ಕ್ಕೆ ಸಮಾನವಾದ ಭಿನ್ನರಾಶಿ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ನೋಡ್ಕೊಳ್ಳಿ. 10 ಎಷ್ಟಿದೆ? 12 ಇದೆ. ಓಕೆನಾ, 2 5 2 6 ಇಷ್ಟೇ ಇದೆ ಆನ್ಸರ್. ಓಕೆನಾ, ಸಿಂಪಲ್ ನೋಡಿ. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 2 5 2 6 ಇಷ್ಟು ಸಿಂಪಲ್. ಓಕೆನಾ, ಸೊ ಇದು ರೈಟ್ ಆನ್ಸರ್. ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆನಾ, ನೆಕ್ಸ್ಟ್, ಒಂದು ಚೌಕಾಕಾರದ ಜಮೀನಿನ ಒಂದು ಅಂಚಿನ ಉದ್ದ 38 ಮೀಟರ್. ಹಾಗಾದ್ರೆ ಆ ಜಮೀನಿನ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ, ಸುತ್ತಳತೆ ಅಂತ ಕೇಳಿದ್ರೆ ಜಮೀನಿನ ಸುತ್ತಳತೆ ಇಸ್ ಈಕ್ವಲ್ ಟು, ಓಕೆ, ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಸೈಡ್. ಓಕೆನಾ, ಸೊ ಸುತ್ತಳತೆ ಎಷ್ಟಿದೆ? ಉದ್ದ ಎಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ ಎಷ್ಟು ನೋಡ್ಕೊಂಡು. ಈಗ ನಮ್ಗೆ ಏನು ಮಾಡಿದ್ರು? ಒಂದು ಸೈಡ್ ಕೊಟ್ಟಿದ್ದಲ್ವಾ. ಈಗ ನೀವು ಸುತ್ತಳತೆ ಕಂಡುಹಿಡಿಯಬೇಕು. 4 ಇಂಟು 38 ಹೌದಲ್ವಾ. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆನಾ, ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಈ ತರ ಹಾಕೊಂಡ್ರೆ 38 ಇಂಟು 4 ಹಾಕೊಂಡು. ಯಾಕಂದ್ರೆ 4 ಇಂಟ್ಲಿ 32, 2 2 ಕ್ಯಾರಿ 3, 4 3 12, 12 3 15. ಓಕೆನಾ, 152. ಓಕೆನಾ, 152 152 ಮೀಟರ್. ಓಕೆ, 152 ಮೀಟರ್. ಇದನ್ನ ಮೀಟರ್ ಕೆಳಗೆ ಕೊಟ್ಟರೆ ಸೆಂಟಿಮೀಟರ್ ಪ್ಲಸ್ ಆಗುತ್ತೆ. 18 ಕೌಸರಳು 16 ಡಜನ್ ಬಳೆಗಳನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಕೊಂಡುಕೊಂಡ ಬಳೆಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈಗ ನೀವೇನು ಮಾಡ್ಬೇಕಂದ್ರೆ ನೀವು ಒಂದು ಕಣ್ಣಬೇಕು. ಒಂದು ಡಜನ್ಗೆ ಎಷ್ಟಪ್ಪ ಅಂತಂದ್ರೆ 12 ಬಳೆಗಳು ಬರುತ್ತೆ. ಬಳೆಗಳು. ಹಾಗಾದ್ರೆ ಆಕೆ ಎಷ್ಟಾಗಿದೆ? 16 ಡಜನ್. 16 ಡಜನ್ಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಯಬೇಕು. ಓಕೆನಾ, ಈಗ ನೀವು ಸಿಂಪಲ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ 16 ಇಂಟು 12 ಆಗುತ್ತೆ. ಓಕೆನಾ, 2 ಆಗಲಿ 12. ಓಕೆನಾ, 2 1 ಕೆಜಿ, 2 1 3. ಸೊ 8 1 6 6 1 1 1 2 9 192 ಬಳೆಗಳು ಇರ್ತಾವೆ ಅಷ್ಟೇ. ಓಕೆನಾ, ಬಳೆಗಳು ಮಾಡಬೇಕಾದ್ರೆ ಸೊ ಇದು ಆನ್ಸರ್. ಓಕೆನಾ, ಎಸ್ ಇದೇ ರೀತಿಯಾಗಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. 20ನೇ ಕ್ವಶನ್. 78 ಮತ್ತು 34 ಇದನ್ನ ರೌಂಡ್ ಹಾಕಿದ್ದು. 78 ಮತ್ತು 34 ಇವುಗಳ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಅವುಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ರಿ. ಓಕೆನಾ, ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 88 ಇದೆ, ಇದನ್ನ 10 ಸ್ಥಾನಕ್ಕೆ ಬರೀಬೇಕು. ಯೂನಿಟ್ ಇದೆ ಟೆನ್ಸ್. 10ರ ಸ್ಥಾನಕ್ಕೆ ನಾವು ತಗೊಳ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಯೂನಿಟ್ ಪ್ಲೇಸ್ ನ ತಗೊಳ್ಬೇಕು. ಯೂನಿಟ್ ಪ್ಲೇಸ್ 5 ಗಿಂತ ಮೇಲೆ ಇತ್ತಂದ್ರೆ ಒಂದು ಕ್ಯಾರಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಕ್ಯಾರಿ ಕೊಡಬೇಕಾಗುತ್ತೆ. ಸೊ ಇದೆಷ್ಟಾಗುತ್ತಪ್ಪ ಅಂದ್ರೆ 90 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗಿದೆಪ್ಪ ಅಂದ್ರೆ 34 ಇದೆ. ಯೂನಿಟ್ ಪ್ಲೇಸ್ ಅಲ್ಲಿ ಎಷ್ಟಿದೆ? ಸೊ ನಾವು ಏನ್ ಮಾಡ್ಬೇಕು? 10ರ ಸ್ಥಾನಕ್ಕೆ ಅಂದಾಜು ಕೇಳಿದಾಗ ನೀವು ಏನ್ ಮಾಡ್ಬೇಕು? ಯೂನಿಟ್ ಪ್ಲೇಸ್ ತಗೋಬೇಕು. ಯೂನಿಟ್ ಪ್ಲೇಸ್ 4 ಇದೆ, ಕ್ಯಾರಿ ಕೊಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟಾಗುತ್ತೆ? 30 ಆಗುತ್ತೆ. ಏನ್ ಮಾಡಿದ್ರಪ್ಪ ಅಂತಂದ್ರೆ ನಡುವಿನ ವ್ಯತ್ಯಾಸ ಅಂತ ಮೈನಸ್ ಮಾಡಬೇಕು. 0 ಸೊ 6 ಸೊ 60 ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಎ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ, ಹಿಂಗೆ ತುಂಬಾ ಫಾಸ್ಟ್ ಆಗಿ ಮಾಡಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಗಮನ ಪೂರ್ತಿ ಅಲ್ಲೇ ಇರಬೇಕು. ಇದೇ ರೀತಿಯಾಗಿ ತುಂಬಾ ಫಾಸ್ಟ್ ಆಗಿ ಕ್ಲಾಸಸ್ ಬೇಕು. ಪ್ರತಿ ದಿವಸ ನಿಮ್ಮ ಕ್ಲಾಸಸ್ ಬೇಕು ಅಂತಂದ್ರೆ ನೀವ್ ಮಾಡ್ಬೇಕಾದಷ್ಟೇ ನಮ್ಮ ವಿಡಿಯೋನ ಮತ್ತೊಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಪಾಪ ಯಾರು ಕೋಚಿಂಗ್ ಮುಂಚಿತ ಅವಕಾಶ ಮಕ್ಕಳು ಇರ್ತಾರೆ ಅವ್ರಿಗೆ. ಮತ್ತೆ ನೀವು ಪ್ರತಿ ದಿವಸ ನಮ್ಗೆ ವಿಡಿಯೋ ಕೊಡಿ ಅಂತ ಕೇಳಿ ಖಂಡಿತ ನಾವು ಪ್ರತಿ ದಿವಸ ವಿಡಿಯೋ ಹಾಕ್ತಾನೆ ಇರ್ತೀವಿ. ನೀವು ನೋಡ್ತಾ ಇರಿ, ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇದು ನಿಮ್ಮ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ವಿಡಿಯೋ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.